Students, welcome back to Statistics by Savita. ಫಸ್ಟ್ ಇಯರ್ PUC ಫಸ್ಟ್ ಇಯರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಏಕೆಂದರೆ ನಾನು ಹೇಳ್ತಾ ಇರೋದು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ 10 ಮಾರ್ಕ್ಸ್ ಕ್ವಶನ್ನ ಈಗ ನಾನು ಏನು ಸೆಂಡ್ ಮಾಡಿದ್ನಲ್ಲ 10 ಮಾರ್ಕ್ಸ್ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ 2025-26ಅಲ್ಲಿ PUC ಫಸ್ಟ್ ಇಯರ್ ಬಂದುಬಿಟ್ಟು ಒಂದು 10 ಮಾರ್ಕ್ಸ್ ಯಾವುದಿದೆ ಅಂತಂದರೆ CV ಇದೆ, ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್. ಅಂದರೆ ಯಾವುದಪ್ಪ ಅದು ಕ್ವಶನ್ನು ಅಂತಂದರೆ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿಯಾದ ಒಂದು ಕ್ವಶನಲ್ಲಿ ಇದೆ. ಈಗ ಇದು ಸಾಲ್ಡ್ ಇದೆ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಗೆ ಕ್ಲಿಯರಾಗಿ ನೋಡಿ. ಫಾಲೋಯಿಂಗ್ ಆರ್ ದ ರನ್ಸ್ ಸ್ಕೋರ್ಡ್ ಬೈ 2 ಕ್ರಿಕೆಟರ್ಸ್ ಇನ್ 8 ಇನ್ನಿಂಗ್ಸ್ ಕೊಟ್ಟಿದ್ದಾರಲ್ಲಿ 8ವರೆಗೂ. ಕ್ರಿಕೆಟರ್ ಎ ಮತ್ತು ಕ್ರಿಕೆಟರ್ ಬಿ. ವಿಚ್ ಆಫ್ ದ 2 ಕ್ರಿಕೆಟರ್ಸ್ ಈಸ್ ಬೆಟರ್ ಸ್ಕೋರರ್ ಆನ್ ಆನ್ ಆ್ಯಾವ್ರೇಜ್ ಆ್ಯಂಡ್ ಹೂ ಈಸ್ ಅ ಮೋರ್ ಕನ್ಸಿಸ್ಟೆಂಟ್ ಅಂತ ಎ ಮತ್ತು ಬಿ ಎರಡು ಕ್ವಶನ್ ಇದೆ. ನಿಮಗಿಲ್ಲಿ ಮೋರ್ ಕನ್ಸಿಸ್ಟೆಂಟ್ ಅಂತ ಬಂದ ತಕ್ಷಣ ಅಲ್ಲಿ ಗೊತ್ತಾಗಬೇಕಾಗಿರೋದು ನಿಮಗೆ ಇದು ಏನಂತಂದರೆ CV ಕ್ವಶನ್ನು ಅಂತ ಹೇಳಿಬಿಟ್ಟು. ಓಕೆ, CV ಕ್ವಶನ್ ಅಂತ ಅಂದ ತಕ್ಷಣ ಇಲ್ಲಿ ಕ್ರಿಕೆಟರ್ ಎ ಅಂದಾಗ ಎಕ್ಸ್ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಯು ಆರ್ ಟೇಕಿಂಗ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ CV ಅಂದ ತಕ್ಷಣ ಇಲ್ಲಿ ಒಂದು ನಿಮಿಷ. ಓಕೆ, CV ಅಂದ ತಕ್ಷಣ ಸಿಗ್ಮಾ ಡಿವೈಡ್ ಬೈ ಎಕ್ಸ್ ಬಾರ್ ಇಂಟು 100 ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್. ಇದು ಅಂದರೆ ಸಿಗ್ಮಾ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಇಲ್ಲಿ ಸಿಗ್ಮಾ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಾಟ್ ಈಸ್ ಅ ಫಾರ್ಮುಲಾ? ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಮೈನಸ್ ಸಮ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್ ಹೋಲ್ ಸ್ಕ್ವೇರ್. ಆಯಿತಾ? ಇದನ್ನು ಈಗ ಕ್ಯಾಲ್ಕುಲೇಟ್ ಮಾಡ್ತೀರಾ. ಎಕ್ಸ್ ಬಾರ್ ಅಂದರೆ ಮೀನ್, ದಟ್ ಈಸ್ ಸಮೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್. ಎರಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು CVಗೆ ಹಾಕಿ ಒಂದು ಆನ್ಸರ್ ತೊಗೊಳ್ತೀರಾ. CV ಆನ್ಸರ್ ಬರುತ್ತೆ. ಅಂದರೆ ಇಲ್ಲಿ ಮಾಡಿದ್ದಾರೆ ನೋಡಿ, ಈ ಕ್ಯಾಲ್ಕುಲೇಷನಲ್ಲಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಕ್ಸ್ ಸ್ಕ್ವೇರ್ ಯಾಕಂತಂದರೆ ಸಿಗ್ಮಾ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಅಂತ. ಅದಕ್ಕೆ ಎಕ್ಸ್ ಸ್ಕ್ವೇರು 25 ಇಂಟು 25, 50 ಇಂಟು 50, 10 ಇಂಟು 10, 45 ಇಂಟು 45. ಲೈಕ್ ದ್ಯಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂಸ್. ದೆನ್ ಯು ಆರ್ ಟೇಕಿಂಗ್ ಅ ಟೋಟಲ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂಸ್. ಸಬ್ಸ್ಟ್ಯೂಟಿಂಗ್ ಇನ್ ಇಟ್. X bar is equals to summation of x divided by n, that is 317 divided by number of values. N andre number of values, that is equals to 39.62. Then sigma is equals to summation of x square divided by n minus sum of x divided by n whole square. Okay, then the answer is after getting that answer 20.118. Then CV is equals to 20.118 divided by 39.625 into 100. And then CV of A is equals to 50.77 is a 77% because it is in, we are calculating it in the into 100 CVs. Then the cricketer B, the cricketer A is over. The same you have to calculate a cricketer B. That is equals to x is the one values and x square you have to calculate. Again same you have to calculate. The x bar summation of x divided by n and sigma you have to calculate. After calculation this CV of B ಎಷ್ಟು ಬಂತು ಆನ್ಸರು? 27.19 no 59 point. okay, 59.11 is percentage. Okay, after calculating this CV of A and CV of B, which one is most consistent ಅಂದರೆ which one is less, that one is most consistent ಅಂತ. which is who is a more consistent ಅಂದಿದಾರಲ್ಲ ಅವರು ಇಲ್ಲಿ ಕ್ರಿಕೆಟರ್ A is more consistent. ಒಂದು. ಇನ್ನೊಂದು ಅವರು ಹೂ ಈಸ್ ಅ
ವಿಚ್ ಆಫ್ ದ ಟೂ ಕ್ರಿಕೆಟರ್ಸ್ ಈಸ್ ಬೆಟರ್ ಸ್ಕೋರರ್ ಅಂದಾರ. ಬೆಟರ್ ಸ್ಕೋರರ್ ಅಂದಾಗ ಯಾವಾಗಲೂ ನಾವು ಎಕ್ಸ್ ಬಾರ್ ನೋಡ್ತೀವಲ್ಲ, ಎಕ್ಸ್ ಬಾರ್ ನೋಡಿದಾಗ ಹೂ ಈಸ್ ಅ ಬೆಟರ್ ಸ್ಕೋರರ್, ಎಕ್ಸ್ ಬಾರ್ ಆಫ್ ಎನಾ ಬಿನಾ, ಯಾವುದು ಮೋರ್ ಇದೆ, ಎಕ್ಸ್ ಬಾರ್ ಆಫ್ ಬಿ ಇದೆ. ಬಿ ಈಸ್ ಈಕ್ವಲ್ಸ್ ಟು 27.194 ಅಲ್ಲ, ಓಕೆ 46 ಇದು 46. ಓಕೆ 46 ಎಕ್ಸ್ ಬಾರ್ ಆಫ್ ಬಿ. ಎಕ್ಸ್ ಬಾರ್ ಆಫ್ ಎ ಈಸ್ ಈಕ್ವಲ್ಸ್ ಟು 39. ಹೂ ಈಸ್ ಮೋರ್, ಎವರೇಜ್ ತಗೊಂಡಾಗ ಅಲ್ಲಿ ಯಾವುದು ಹೆಚ್ಚಿರುತ್ತಲ್ಲ, ಯಾವುದು ಜಾಸ್ತಿ ಇರುತ್ತಲ್ಲ ಅದು ಬೆಟರ್ ಸ್ಕೋರರ್. ಬೆಟರ್ ಸ್ಕೋರರ್ ಈಸ್ ಕ್ರಿಕೆಟರ್ ಬಿ. ಎ ಈಸ್ ಅ ಮೋರ್ ಕನ್ಸಿಸ್ಟೆಂಟ್, ಬಿ ಈಸ್ ಅ ಬೆಟರ್ ಸ್ಕೋರರ್ ಅಂತ ನಾವು ಆನ್ಸರ್ ಬರಿತೀವಿ. ಇದು ನಿಮ್ಮದು 10 ಮಾರ್ಕ್ಸಿನ ಸಮ್. ಓಕೆ, ಇನ್ನೊಂದು ಸಮ್ನ ತೋರಿಸ್ತೀನಿ ನೋಡಿ ನಾ ಇಲ್ಲಿ. ಇದೇ ರೀತಿಯಾದಂಥ ಸಮ್ ಇಲ್ಲಿದೆ ನೋಡಿ. ದ ಫಾಲೋಯಿಂಗ್ ಡೇಟಾ ರಿಪ್ರೆಸೆಂಟ್ ದ ರನ್ಸ್ ಸ್ಕೋರ್ಡ್ ಬೈ 2 ಬ್ಯಾಟ್ಸ್ಮನ್ ಎ ಆ್ಯಂಡ್ ಬಿ ಇನ್ 10 ಇನ್ನಿಂಗ್ಸ್. ಫೈಂಡ್ ಹೂ ಈಸ್ ಅ ಬೆಟರ್ ಸ್ಕೋರರ್ ಆ್ಯಂಡ್ ಹೂ ಈಸ್ ಅ ಮೋಸ್ಟ್ ಕನ್ಸಿಸ್ಟೆಂಟ್. All of you write this question and calculate and write the answer. ನಂಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ್ದು ಆನ್ಸರ್ ಬರುತ್ತೆ ಅಂತ. ಸೇಮ್ ಈಗ ನಾನು ತೋರಿಸ್ಕೊಟ್ನಲ್ಲ, ಎಕ್ಸ್ ಬಾರು ಸಿಗ್ಮಾ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸಿ ವಿ ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ, ಸೇಮ್ ಇಲ್ಲೂ ಕೂಡ ನೀವು ಎಕ್ಸ್ ಬಾರು ಸಿಗ್ಮಾ ಮತ್ತು ಸಿ ವಿನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದನ್ನು ಕೂಡ ಅಲ್ಲಿ ಬರ್ಕೊಂಡ್ಬಿಡಿ ನೀವು ಕ್ವಶನ್ನಿಗೆ ಬರ್ಕೊಂಡ್ಬಿಟ್ಟು ಸೇಮ್ ಕ್ಯಾಲ್ಕುಲೇಟ್ ಮಾಡಿ ಸಿ ವಿ ಯಾವುದು ಮೋರ್ ಕನ್ಸಿಸ್ಟೆಂಟು ಮತ್ತು ಯಾವುದು ಮೋರ್ ಎವರೇಜ್ ಅಂತ ಬೆಟರ್ ಸ್ಕೋರರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ವೆನ್ ದ ಸಿಂಗಲ್ ವ್ಯಾಲ್ಯೂಸ್ ಈಸ್ ಗಿವನ್. ಇದರಲ್ಲೂ ಕೂಡ ನಿಮಗೆ ಕ್ಲಾಸ್ ಇಂಟರ್ವಲ್ ಕೂಡ ಬರುತ್ತೆ. ಈಗ 35th ಕ್ವಶನಲ್ಲಿ ನೋಡಿ, 35th ಕ್ವಶನ್ ನೋಡಿ, ಒಂದೇನು ಕೊಟ್ಟಿದ್ದಾರೆ ಅವರು, ಎಕ್ಸ್ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಇಲ್ಲಿ ಎಫ್ ಕೊಟ್ಟಿದ್ದಾರೆ. ಎಫ್ ಅಂದಾಗ ಅಲ್ಲಿ 2 ಎಫ್ಸ್ ಇದೆ, ಒಂದು ಟೀಮ್ ಎ ಮತ್ತು ಟೀಮ್ ಬಿ. ಟೀಮ್ ಎ ಅಂತ ತಗೊಂಡಾಗಲ್ಲಿ ಒಂದು ಟೀಮ್ ಎದ್ದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದು ಎಕ್ಸ್ ಮತ್ತು ಎಫ್ ತೊಗೊಂಡ್ಬಿಟ್ಟು, ಅಂದರೆ ಎಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಎಫ್ ಎಕ್ಸ್ ಟೋಟಲ್ ತೊಗೊಂಡ್ಬಿಟ್ಟು ಮತ್ತು ಎಫ್ ಎಕ್ಸ್ ಸ್ಕ್ವೇರ್ ಟೋಟಲ್ ತೊಗೊಳ್ತೀರಿ. ಯಾಕಂತಂದರೆ ಇಲ್ಲಿ ವೆನ್ ಡಿಸ್ಕ್ರೀಟ್ ಕೇಸ್ ಇದ್ದಾಗ ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಕ್ಯಾಪಿಟಲ್ ಎನ್. ಹೌದಾ, ಎಕ್ಸ್ ಬಾರ್ ಒಂದು ಟೀಮ್ ಈದ್ ಕ್ಯಾಲ್ಕುಲೇಟ್ ಮಾಡುವಾಗ ಸಿಗ್ಮಾ ಈಸ್ ಈಕ್ವಲ್ಸ್ ಟು ದ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಎಫ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎನ್ ಮೈನಸ್ ಸಮ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಹೋಲ್ ಸ್ಕ್ವೇರ್. ಓಕೆ, ಸಿಗ್ಮಾ ಮತ್ತು ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡಿಂದ ಸಿ ವಿ ಆಫ್ ಎ ಈಸ್ ಈಕ್ವಲ್ಸ್ ಟು ಸೇಮ್ ಸಿಗ್ಮಾ ಬೈ ಎಕ್ಸ್ ಬಾರ್ ಇಂಟು 100. Then you are calculating a CV of A is equals to sigma by x bar into 100. ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೇಮ್ ಟೀಮ್ ಬಿ ಕೂಡ ಸೇಮ್ ಅಗೇನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಎಕ್ಸ್. ಓಕೆ, ಫ್ರೀಕ್ವೆನ್ಸಿ ಈಸ್ ಗಿವನ್, ದೆನ್ ಎಫ್ ಎಕ್ಸ್ ಸ್ಕ್ವೇರ್, calculating fx square, then the same CV of B also. When x bar of B and sigma of B calculating, substitute it in the sigma divided by x bar into 100. Then after calculating this one, which one is healthier, which one is a better consistent and a better scorer and consistent. Find which team is a more consistent in scoring. ಒಂದೇ ಕ್ವಶನ್ ಇದೆ ಅಲ್ಲಿ. ಸಿ ವಿ ಆಫ್ ಎ ಅಷ್ಟೇ ಕಂಪೇರ್ ಮಾಡ್ತೀರಾ. ವಿಚ್ ಒನ್ ಈಸ್ ಲೆಸ್, ದ್ಯಾಟ್ ಒನ್ ಈಸ್ ಅ ಮೋರ್ ಕನ್ಸಿಸ್ಟೆಂಟ್. ಸಿ ವಿ ಆಫ್ ಬಿ ಈಸ್ ಅ ಮೋರ್ ಕನ್ಸಿಸ್ಟೆಂಟ್ ಬಿಕಾಸ್ ದ್ಯಾಟ್ ಒನ್ ಈಸ್ ಅ ಲೆಸ್, ದಟ್ ಈಸ್ 83.87 ಇದೆ. ಸಿ ವಿ ಆಫ್ ಎ ಈಸ್ ಅ 110.76 ಇದೆ. ಓಕೆ, ಇದು ಡಿಸ್ಕ್ರೀಟ್ ಕೇಸ್ ಕೊಟ್ಟಾಗ. ಇನ್ನು ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಈ ರೀತಿ ಬೇಡ, ಏಕೆಂದರೆ ಲೆಸ್ ದ್ಯಾನ್ ಅದು ಯೂಸಲಿ ಕೊಡಲ್ಲ. 37th ಕ್ವಶನ್ ನೋಡಿ, 37ಲ್ಲಿ ಕ್ಲಾಸ್ ಇಂಟರ್ವಲ್ ಇದೆ.
ಕ್ಲಾಸ್ ಇಂಟರ್ವಲ್ಲು ಓಕೆ. ಇಲ್ಲಿ ನಾವೇನು ಮಾಡ್ತೀವಿ, ಮಿಡ್ ಪಾಯಿಂಟ್ ತೊಗೊಳ್ತೀವಿ. ಇದು ಕ್ಲಾಸ್ ಇಂಟರ್ವಲ್ನ ಮಿಡ್ ಪಾಯಿಂಟ್ ಎಕ್ಸ್, okay, frequency, then same f into x, then you have to take a total of this one, then fx divided by n, then fx square, one more column, that for a sigma, same but only the considering a midpoints only when class interval is given. Discrete case, directly take it as a fx divided by fx, summation of fx divided by capital N. Capital N means the total of frequency. Here also the total of frequency. Then class interval is given. Okay, students, ಇದನ್ನು 3 ಟೈಪ್ ಕ್ವಶನ್ಸನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಿದೆ. ಕ್ಯಾಲ್ಕುಲೇಟ್ ಆಲ್ ದ 3 ಟೈಪ್ಸ್ ಆಫ್ ದಿಸ್ ವೆನ್ ಸಿಂಗಲ್ ವ್ಯಾಲ್ಯೂ ಈಸ್ ಗಿವನ್, ವೆನ್ ಡಿಸ್ಕ್ರೀಟ್ ಕೇಸ್ ಆ್ಯಂಡ್ ವೆನ್ ದ ಕ್ಲಾಸ್ ಇಂಟರ್ವಲ್. ಓಕೆ, ಇದು 3 ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಈಗ ನನ್ನ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿದಾಗ ಸಿ ವಿ ಒಂದು ಫಸ್ಟ್ ಕ್ವಶನ್ನು ಸಿ ವಿ ಆಗಿದೆ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ನಿಮಗಲ್ಲಿ ಕೋರಿಲೇಷನ್ನು ಬಿಗ್ ಸಮ್ ಇದೆಯಲ್ಲ ಆ ಸಮ್ ಬರುತ್ತೆ ವೆನ್ ಫ್ರೀಕ್ವೆನ್ಸಿ ಗಿವನ್ ಕೋರಿಲೇಷನದ್ದು. ಥರ್ಡ್ ಬಂದುಬಿಟ್ಟು ಪ್ರೊಬ್ಯಾಬಿಲಿಟಿ ಮತ್ತು ರ್ಯಾಂಡಮ್ ವೇರಿಯೇಬಲು, ಪ್ರೊಬ್ಯಾಬಿಲಿಟಿ ಹಾಫ್ ಆಫ್ ದ ಪ್ರೊಬ್ಯಾಬಿಲಿಟಿ ಮತ್ತು ರ್ಯಾಂಡಮ್ ವೇರಿಯೇಬಲು. 3 ಕ್ವಶನ್ಸಲ್ಲಿ ನೀವು 2 ಕ್ವಶನನ್ನು ಸಾಲ್ವ್ ಮಾಡಬೇಕು. ಈಗ ಇದು ಫಸ್ಟ್ ಕ್ವಶನ್ ಇದಾಗಿದ್ದರೆ ನೀವು ಇದನ್ನು ಈ ವಿಡಿಯೋ ನೋಡ್ಕೊಂಡ್ಬಿಟ್ಟು ಇದು 3 ಸಮ್ನ 1 hour ಸ್ಪೆಂಡ್ ಮಾಡಿ ಪರ್ಫೆಕ್ಟಾಗಿ ಮಾಡ್ಕೊಂಡ್ರಿ ಕ್ಯಾಲ್ಕುಲೇಷನ್ ಅಂತಂದರೆ ಈ ಸಮ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನೂ ಒಂದು ಅಂದರೆ ಆಪ್ಷನ್ ಏನು ಕೊಡ್ಬೋದು ಅಂತಂದರೆ ಅವರು ಬೋಲೆಸ್ ಕೊಯಿಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸು ಕೂಡ ಅಲ್ಲಿ ಕೊಡ್ಬೋದು, ಅಥವಾ ಕಾರ್ಲ್ ಪಿಯರ್ಸನ್ಸ್ ಕೊಯಿಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸು ಕೊಡ್ಬೋದು. ಯಾಕಂದರೆ ಅದು ಲೆಂದಿ ಸಮ್ ಆಗುತ್ತೆ, 10 ಮಾರ್ಕ್ಸಿಗೆ ಬರುತ್ತದು. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ಸ್ಟೂಡೆಂಟ್ಸ್. ನಿಮಗೇನಾದರೂ ಇದರಲ್ಲಿ ಬಂದಿಲ್ಲ ಅಂತ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಇನ್ನೊಂದಿಷ್ಟು ಎಕ್ಸಾಂಪಲ್ ಮಾಡಿ ನೀವು ನನಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ. ಓಕೆ, ಥ್ಯಾಂಕ್ ಯು.